ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ9 ನ್ಯೂಸ್ ಸುದ್ದಿವಾಹಿನಿಯ ವೀಕ್ಷಕರು, ಎನ್ಎಕ್ಸಿ ಕೇಬಲ್ ಆಪರೇಟರ್ಗಳು ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ರಾಮ ಭಕ್ತರಿಗೆ ಸೋನಿ9 ನ್ಯೂಸ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಹನುಮಾನ್ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ಹನುಮಾನ್ ಜಯಂತಿ ಉತ್ಸವ ಅಂಗವಾಗಿ ಬೀದರ್ನ ಪಲ್ಲಕ್ಕಿ ಉತ್ಸವ ತೊಟ್ಟಿಲು ಕಾರ್ಯಕ್ರಮ. ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬದ ಬಗ್ಗೆ ಅವಾಚ್ಯ ಶಬ್ದಗಳು ಬಳಸಿದ ವಿರೂಪಾಕ್ಷ ಗಾದ್ಗಿ ಗಡೀಪಾರಿಗೆ ಆಗ್ರಹಿಸಿದ ವಿವಿಧ ದಲಿತ ಸಂಘಟನೆಗಳಿಂದ ಬೀದರ್ನಲ್ಲಿ ಉಗ್ರ ಪ್ರತಿಭಟನಾ ಮೆರವಣಿಗೆ. ಸಂವಿಧಾನ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ಗೆ ಬೆಂಬಲಿಸಲು ಡಿಜಿ ಸಾಗರ್ ರಾಜ್ಯದ ಮತದಾರರಲ್ಲಿ ಮನವಿ. ಬೀದರ್ ಲೋಕಸಭಾ ಚುನಾವಣೆ. ಬೀದರಿನ ಬಸವೇಶ್ವರ ಬಿಎಡ್ ಕಾಲೇಜಿನಲ್ಲಿ ರಂಗೋಲಿ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ. ಒಳ ಮೀಸಲಾತಿ ಹೆಸರಿನಲ್ಲಿ ಬಿಜೆಪಿ ಮೋಸದಾಟ. ಬಸವರಾಜ್ ಕೌತಾಳ್. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಶಹಗಂಜ್ನ ರೋಕ್ಡಾ ಹನುಮಾನ್ ಮಂದಿರದಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಸಡಗರ ಸಂಭ್ರಮ ಹಾಗೂ ವೈಭವದಿಂದ ನಡೆಯಿತು. ಮಂದಿರದ ಅರ್ಚಕ ಕೃಷ್ಣ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಬೀದರಿನ ರೋಕ್ಡಾ ಹನುಮಾನ್ ಮಂದಿರದಲ್ಲಿ ರಾಮಭಕ್ತ ಹನುಮಾನ್ ಜಯಂತಿ ಉತ್ಸವ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಯಿತು ಎಂದು ಹೇಳಿದ್ದರು. सीताराम 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 सीताराम
ಶ್ರೀ ಗುರುಭ್ಯೋ ನಮೋ ನಮಃ. ಬುದ್ಧಿರ್ಬಲಂ ದಶೋಧೈರ್ಯಂ ನಿರ್ಭಯತ್ವಂ ಮರೋಗತಾಂ ಅಜಾಡ್ಯಂ ವಾತ್ಪೃತ್ವಂಚ ಹನುಮತಃ ಸ್ಮರಣಾನ್ ಭವೇತ್. ಶ್ರೀ ರೋಕಡೆ ಮಹಾವೀರ ದೇವಸ್ಥಾನ ಶಹಾಗಂಜ್. ಈ ದೇವಸ್ಥಾನದ ವಿಶೇಷ, ಈ ದೇವಸ್ಥಾನದ ವಿಶೇಷವೇನೆಂದರೆ, ಈ ದೇವಸ್ಥಾನ ಇದೆ ಯಾರು ಸ್ಥಾಪನೆ ಮಾಡಿದಂಥ ಮೂರ್ತಿ ಅಲ್ಲ. ಇಲ್ಲಿ ವಿಶೇಷ ಭಕ್ತಾದಿಗಳು ಬಂದವರು ತಾವು ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಾಗಲಿ, ಯಾವುದೇ ಮನೋಕಾಮನವಾಗಲಿ ಬಂದವರು ಬೇಡಿಕೊಂಡು ಏನಪ್ಪ ಅಂದ್ರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸ ಪೂರ್ಣಿಮೆ ಇವತ್ತು ವಿಶೇಷವಾಗಿ ಮಂಗಳವಾರ ದಿವಸ ಈ ಹನುಮಂತನ ಜನ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಮಹಾಪೂಜೆ, ರುದ್ರಾಭಿಷೇಕ, ವಿಶೇಷ ಪೂಜಾ ಹಾಗೂ ಅನ್ನ ಸಂತರ್ಪಣೆ ಈ ದೇವಸ್ಥಾನ ವತಿಯಿಂದ ನೆರವೇರಿಸ್ತದೆ. ಈ ದೇವಸ್ಥಾನಕ್ಕೆ ಏನಪ್ಪ ಅಂದರೆ ನಮ್ಮ ಪೂರ್ವಜರಿಂದ ನಮ್ಮ ವಂಶ ಪಾರಂಪರಿಕವಾಗಿ ಈ ದೇವಸ್ಥಾನದ ಪೂಜಾ ಪಾಠ ಮಾಡಿಕೊಂಡು ಈ ದೇವಸ್ಥಾನ ಕೈಕರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷವೂ ಈ ಭಕ್ತಾದಿಗಳ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಭಕ್ತಾದಿಗಳು ಬಂದು ಈ ದರ್ಶನ ಪಡೆದು ಈ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ತಮ್ಮ ಮನೋಕಾಮನೆ ಪೂರ್ತಿ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಹುಬ್ಬಳ್ಳಿಯ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂಪರ ಸಂಘಟನೆಗಳ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬೀದರ್ ನಗರದಲ್ಲಿ ಬೀದರ್ ತಹಸೀಲ್ದಾರರಿಗೆ, ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದರು. ಬಿಜೆಪಿ ಅಭ್ಯರ್ಥಿಯಾದ ಭಗವಂತ್ ಖೂಬಾ ಅವರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ನೇಹಾ ಹತ್ಯೆ ಕುರಿತು ಕಳೆದ 3-4 ದಿನಗಳಿಂದ ವಿವಿಧ ರೀತಿಯ ಚಟುವಟಿಕೆಗಳು ನಡೆಯುತ್ತಿದ್ದರೂ ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲಿ ಅಡಗಿ ಕುಳಿತಿದೆ ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ಕಿಡಿಕಾರಿದರು. ನಗರದ ಬಸವೇಶ್ವರ ವೃತ್ತದ ಬಳಿ ಬಿಜೆಪಿ, ಜೆಡಿಎಸ್ ಹಾಗೂ ಇನ್ನಿತರ ಸಂಘಟನೆಗಳಿಂದ ನೇಹಾ ಹತ್ಯೆ ಖಂಡಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತನ್ನಷ್ಟಕ್ಕೆ ತಾನು ವೀರಶೈವ ಮಹಾಸಭಾ ಪ್ರಮುಖರೆಂದು ಹೇಳಿಕೊಳ್ಳುವ ಸಚಿವ ಈಶ್ವರ್ ಖಂಡ್ರೆ ಮುಂದೆ ಬರಬೇಕಾಗಿತ್ತು. ಘಟನೆ ಕುರಿತು ಇಲ್ಲಿಯವರೆಗೆ ಖಂಡಿಸದೇ ಇರುವುದು ದುರ್ದೈವದ ಸಂಗತಿಯಾಗಿದೆ ಎಂದರು. ಈಶ್ವರ್ ಖಂಡ್ರೆ ಅವರು ರಾಜಕೀಯ ಬಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಮುಂದೆ ಬರಲಿ. ಇಂತಹ ಡೋಂಗಿತನಕ್ಕೆ ಜನರು ಒಪ್ಪಲ್ಲ. ಕಳೆದ 10 ತಿಂಗಳಿನಲ್ಲಿ ಕಾನೂನು ಸುವ್ಯವಸ್ಥೆ ಬಹುವಾಗಿ ಹದಗೆಟ್ಟಿದೆ. ಹಾಡು ಹಗಲೇ ಕೊಲೆಗಳು, ಬಾಂಬ್ ಸ್ಫೋಟದ ಘಟನೆಗಳು ನಡೆಯುತ್ತಿವೆ. ಹಾಡು ಹಗಲೇ ಕೊಲೆ ಮಾಡಲು ಆರೋಪಿ ಫಯಾಜ್ಗೆ ಧೈರ್ಯ ಬರಲು ಕಾಂಗ್ರೆಸ್ ಸರ್ಕಾರವೇ ಕಾರಣ. ಸಿಎಂ ಹಾಗೂ ಡಿಸಿಎಂಗೆ ಛೀಮಾರಿ ಹಾಕಬೇಕು. ಫಿಯಾಜ್ನನ್ನ ಬಂಧಿಸಲಾಗಿದೆ, ಆದರೆ ಉಳಿದವರನ್ನ ಬಂಧಿಸುವ ಶಕ್ತಿ ಸರ್ಕಾರಕ್ಕೆ ಇಲ್ಲ ಎಂದು ಆರೋಪಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡುತ್ತಾ, ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಮಾದರಿಯಾಗಿ ಮಾಡಲಿ. ಇಂತಹ ಘಟನೆಗಳಿಗೆ ಕಡಿವಾಣ ಬೀಳಲಿದೆ ಎಂದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಮತ ಬ್ಯಾಂಕ್ ಆಗಿ ಹೆದರುತ್ತಿದ್ದಾರೆ ಎಂದರು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮಾತನಾಡಿ, ಸೌದಿ ಅರೇಬಿಯಾ ದೇಶದಲ್ಲಿ ಇರುವಂತಹ ಕಾನೂನು ನಮ್ಮ ದೇಶದಲ್ಲಿಯೂ ಕೂಡ ಜಾರಿಗೆ ತರಬೇಕು. ಅನೇಕ ಕಡೆಗಳಲ್ಲಿ ಬಿಜೆಪಿಗರನ್ನ ಹೆದರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ನಗರದ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಮಾತನಾಡಿ, ಇಂದಿನ ಪ್ರತಿಭಟನೆ ಹತ್ತಿಕ್ಕುವ ಪ್ರಯತ್ನವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಮಾಡಿದ್ದರು ಎಂದು ಅವರು ಎಸ್ಡಿಪಿಐ ಹಾಗೂ ಪಿಎಫ್ಐ ಜೊತೆಗೆ ಕಾಂಗ್ರೆಸ್ ಒಪ್ಪಂದ ಮಾಡಿಕೊಂಡಿದೆ ಎಂದು ಆರೋಪಿಸಿದ್ದರು. ಬಿಜೆಪಿ ವಿಭಾಗೀಯ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಮಕ್ಕಳಿಗೆ ಪ್ರವೇಶ ಕೊಡಿಸಬೇಡಿ. ಎಲ್ಲರೂ ಕೂಡಿ ಲವ್ ಜಿಹಾದ್ ತಡೆಯುವ ಕೆಲಸ ಮಾಡಬೇಕಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲ್ಗರ್, ಜೆಡಿಎಸ್ನ ರಾಜು ಕೊಡಾಳ್, ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ವಿರೂಪಾಕ್ಷ ಗಾದ್ಗಿ, ಉಪೇಂದ್ರ ದೇಶಪಾಂಡೆ, ಸೋಮಶೇಖರ್ ಪಾಟೀಲ್, ಸುನಿಲ್ ದಳ್ವೆ,
ಲುಂಬಿಡಿ ಗೌತಮ್, ಗುರುನಾಥ್ ಜಾಂತಿಕರ್, ರೇವಣಸಿದ್ದಪ್ಪ ಜಲಾದೆ, ಮಹೇಶ್ವರ್ ಸ್ವಾಮಿ, ಚಂದ್ರಶೇಖರ್ ಗಾದ, ಅಭಿ ಕಾಳೆ, ಲಲಿತಾಬಾಯಿ ಕರಂಜಿ, ಐಲಿನ್ ಜಾನ್ ಮಡ್ಪತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೈನೇ ಮಾಡ್ರಿ ನಮಗೆ. ಖಂಡಿಸಿ ಇಂದು ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಡೀ ಆಡಳಿತ ವ್ಯವಸ್ಥೆಯನ್ನು ಹಳಿ ತಪ್ಪಿದೆ. ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಶಾಪವಾಗಿ ಮಾರ್ಪಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಲ್ಯಾಂಡ್ ಆರ್ಡರ್, ಕೊಲೆ, ಅತ್ಯಾಚಾರ, ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಇದೆ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಅರಾಜಕತೆ ವಾತಾವರಣ ಸೃಷ್ಟಿಯಾಗಿದೆ. ಯಾರೊಬ್ಬರೂ ಸುರಕ್ಷಿತವಿಲ್ಲ ಎಂಬ ಭಯ ಆತಂಕ ಪಡುತ್ತಿದೆ. ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯನ್ನು ಖಂಡಿಸಿ ಸಮಾಜಘಾತಕ ಶಕ್ತಿಗಳ ಕೊಲೆ ಎತ್ತಿ ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಓಲೈಕೆ ರಾಜಕಾರಣ ಮಾಡುತ್ತಿದೆ. ರಾಜ್ಯದ ಹಿತವನ್ನು ಬಲಿ ಕೊಡುತ್ತಿದೆ. ನೆಮ್ಮದಿ, ಶಾಂತಿಯು ಸೌಹಾರ್ದಯುತವಾದ ಹೆಸರಾದ ಕರ್ನಾಟಕ ಸರ್ಕಾರ ಅವರು ತಮ್ಮ ಓಲೈಕೆ ರಾಜ್ಯಕ್ಕಾಗಿ ಸಂಪೂರ್ಣವನ್ನು ಹದಗೆಡಿಸಿದೆ. ಈ ರಾಜ್ಯದಲ್ಲಿ ಅಹಿತಕರ ಘಟನೆಗಳನ್ನು ಬೇಕಾಬಿಟ್ಟಿಯಾಗಿ ನಡೆದರೂ ಈ ಸರ್ಕಾರ ಕಣ್ಣು ಕಿವಿ ಬಾಯಿ ಇಲ್ಲದಂತೆ ತೆಪ್ಪಗೆ ಕುಳಿತಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ನಿಮ್ಮನ್ನು ಕುಳಿತಿದ್ದಾರೆ. ಒಂದು ಸಮಾಜದ ತುಷ್ಟೀಕರಣಕ್ಕಾಗಿ ಸರ್ಕಾರದ ಧೃತರಾಷ್ಟ್ರನಂತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕುಳಿತಿದೆ. ಇಡೀ ರಾಜ್ಯದ ಜನರ ಮೇಲೆ ಘೋರ ಅನ್ಯಾಯ ಮಾಡುತ್ತಿದೆ. ಇಂಥ ಸರ್ಕಾರ ಆಡಳಿತದಲ್ಲಿ ಇರಲು ನಾಲಾಯಕಿದೆ. ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ಈ ರಾಷ್ಟ್ರಪತಿ ಆಳ್ವಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂತಹ ನ್ಯಾಯ ಹಿರೇಮಠ ಹತ್ಯೆ ಖಂಡಿಸಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಬೀದರ್ ತಾವೆಲ್ಲರೂ ಸೇರಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀರಿ ಪ್ರತಿಭಟನೆ ಮೂಲಕ. ಇದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರದ ವ್ಯವಸ್ಥೆಯನ್ನು ಮಾಡ್ತೀನಿ. ನಮಸ್ಕಾರ. ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮವರ ಜಿಲ್ಲೆಯವರಾದಂಥ ಈಶ್ವರ್ ಖಂಡ್ರೆ ಅವರು ಸಮಾಜಕ್ಕೆ ಕೊಡುಗೆ ಶೂನ್ಯ ಅನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತು ನೇಹಾ ಹಿರೇಮಠ್ ನಮ್ಮ ಸಮಾಜದ ಮಗು, ಆ ಮಗುವಿನ ಕಗ್ಗೊಲೆಯಾಗಿದೆ. ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲಿ ಅಡಗಿ ಕುಂತಿದೆ ಅನ್ನುವಂಥದ್ದನ್ನ ಈಶ್ವರ್ ಖಂಡ್ರೆ ಅವರು ಬಹಿರಂಗವಾಗಿ ಹೇಳಬೇಕು. ಸ್ವತಃ ಇವತ್ತ ವೀರಶೈವ ಲಿಂಗಾಯತ ಮಹಾಸಭೆ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಆ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ವಿರುದ್ಧವಾಗಿಯೂ ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭ ಮತ್ತು ಸಮಯ ಬರ್ತದೆ ಅನ್ನೋದ್ರಲ್ಲಿ ಎರಡಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ. ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಒಂದು ರಾಜಕಾರಣ ಮಾಡಿ, ಇಲ್ಲ ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯ ಕೊಡಿಸುವಂತ ರಾಜೀನಾಮೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಕೇವಲ ತೋರಿಕೆಗೆ ಮಾತ್ರ
ನಾನು ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ, ನಾನು ಬಾರಿ ಜಾತಿ ಹೆಸರು ಹೇಳ್ಕೊಂಡು ನಾನು ರಾಜಕಾರಣವನ್ನು ಮಾಡಬೇಕನ್ನುವಂಥದ್ದನ್ನ, ಇಂತಹ ಒಂದು ಸೋಂಗಾಡಿತನವನ್ನ, ಇಂತಹ ಒಂದು ಢೊಂಗಿತನವನ್ನ ಮುಂದಿನ ದಿನಗಳಲ್ಲಿ ಸಮಾಜ ಒಪ್ಪುವುದಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ನಾನು ನಿಮಗೆ ಹೇಳ್ತೀನಿ ಬಂಧುಗಳೇ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ವಿರೂಪಾಕ್ಷ ಗಾದ್ಗಿ ಅವರನ್ನ ಬೀದರ್ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಬೆಂಬಲಿಗರೊಂದಿಗೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೈನ್ಯದಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ನಗರದ ಬಸವೇಶ್ವರ ವೃತ್ತದ ಹತ್ತಿರ ನೇಹಾ ಹಿರೇಮಠ್ ಅವರ ಕೊಲೆಗೆ ಸಂಬಂಧಪಟ್ಟ ಹೋರಾಟದ ಸಂದರ್ಭದಲ್ಲಿ ಬೀದರ್ ನಿವಾಸಿಯಾದ ವಿರೂಪಾಕ್ಷ ಗಾದ್ಗಿ ಇವರು ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇವರ ಧರ್ಮಪತ್ನಿ ರವರಿಗೆ ಅವಹೇಳನಕಾರಿ ಹೇಳಿಕೆ ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ. ಹಾಗಾಗಿ ಇಡೀ ದಲಿತ ಸಮಾಜಕ್ಕೆ ಅವಹೇಳನಕಾರಿ ಮಾತುಗಳನ್ನಾಡಿ ಮತ್ತು ಸಾಮಾಜಿಕವಾಗಿ ಗಲಭೆ ಈಡು ಮಾಡಿರುವಂತಹ ಈ ವಿರೂಪಾಕ್ಷ ಗಾದ್ಗಿರವರನ್ನ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ಬೀದರ್ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಾಗಿ ವಿನಂತಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿ ನಿಂದನೆಯಿಂದ ಮಾಡಿರುವಂತಹ ಈ ವ್ಯಕ್ತಿಯನ್ನ ಕ್ರಿಮಿನಲ್ ದೂರ ಪ್ರಕರಣ ದಾಖಲಿಸಿ ಈ ಹೇಳಿಕೆಯಿಂದ ಸಮಾಜದ ಮಧ್ಯದಲ್ಲಿ ಗೊಂದಲಕ್ಕೆ ಈಡು ಮಾಡಿರುತ್ತಾರೆ ಮತ್ತು ಮಾನನಷ್ಟ ಮೊಕದ್ದಮೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಕಲ್ಯಾಣ ಕರ್ನಾಟಕ ಕಲಬುರ್ಗಿರವರಿಂದ ತಮಗೆ ಮನವಿ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ರಾಜ್ಯಾದ್ಯಂತ ಎಲ್ಲ ದಲಿತ ಸಮುದಾಯದ ಸಂಘಟನೆಯ ಮೂಲಕ ಮತ್ತು ಎಲ್ಲ ಜಿಲ್ಲೆಯ ಡಾಕ್ಟರ್ ಜಿ ಪರಮೇಶ್ವರರ ಯುವ ಸೈನ್ಯ ಸಂಘಟನೆಯ ಮೂಲಕ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ದಲಿತ ನಾಯಕ ರಾಜ್ಕುಮಾರ್ ಮೂಲಭಾರತಿಯವರು ಮಾತನಾಡುತ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ ವಿರೂಪಾಕ್ಷ ಗಾದ್ಗಿಯವರನ್ನ ಬೀದರ್ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದ್ದರು. ಬೀದರ್ ನಗರದ ಬಸವೇಶ್ವರ ವೃತ್ತದ ಹತ್ತಿರ ನೇಹಾ ಹಿರೇಮಠ್ ಅವರ ಕೊಲೆಗೆ ಸಂಬಂಧಪಟ್ಟ ಹೋರಾಟದ ಸಂದರ್ಭದಲ್ಲಿ ಬೀದರ್ ನಿವಾಸಿಯಾದ ವಿರೂಪಾಕ್ಷ ಗಾದ್ಗಿ ಇವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಅವಹೇಳನಕಾರಿ ಮತ್ತು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿರುತ್ತಾರೆ. ಇದನ್ನ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಬೀದರ್ ಜಿಲ್ಲಾ ಘಟಕವು ತೀವ್ರವಾಗಿ ಖಂಡಿಸುತ್ತದೆ. ಆದ ಕಾರಣ ತಾವು ಸದರಿ ವಿರೂಪಾಕ್ಷ ಇವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಸೂಕ್ತ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಂಘಟನೆಯ ವತಿಯಿಂದ ವಿನಂತಿಸಲಾಗಿದೆ ಎಂದು ತಿಳಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಸೈದಪ್ಪ ಡಾಂಗೆ, ಅವಿನಾಶ್ ದೊಡ್ಡಿ, ರಘುತ್ತಾ ರಂಗನಾಥ್, ಮಲ್ಲಿಕಾರ್ಜುನ್ ಅರ್ಬಳ್, ದತ್ತಾತ್ರಿ ಸಿಂಧೆ, ಶ್ರೀಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿರೂಪಾಕ್ಷ ಮಾತಾಡಿದಂಥ ನಮ್ಮ ಕರ್ನಾಟಕದ ಒಬ್ಬ ಧೀಮಂತ ನಾಯಕ, ದೇವರ ಮಗ, ನಾಡಿಗೆ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಾನೆ. ಅವ್ನು ಮಾತಾಡೋಕ್ಕೆ ಯಾವ ಥರ ಇದಾಯ್ತು ಅವನಿಗೆ. ಅವ್ನು ನಾಲ್ಗೆ ಅಲ್ಲ, ನಾಯಿ ನಾಲ್ಗೆ ಆದರೂ ಎಷ್ಟೋ ನಮ್ಮನ್ನು ಕಸಡ ತಿಂತಿದೆ. ಇದು ಅದು ಅದಕ್ಕೇ ಹೆಚ್ಚು ಇವನು. ಯಾಕೆ ಅಂದರೆ ಒಂದು ಇವತ್ತು ಅವ್ನು ಏನನ್ನ ಅನ್ಯಾಯ ಆಗಿದ್ರೆ ಅದನ್ನು ಕಾನೂನು ಪ್ರಕಾರ ಒಂದು ಡಿಪಾರ್ಟ್ಮೆಂಟು ಇಲಾಖೆ ಇರುತ್ತೆ, ಕಾನೂನು ಪ್ರಕಾರ ಅವ್ರು ಕೇಳ್ಬೋದಾಯಿತು. ಬಟ್ ಅವ್ನು ಕೇಳ್ತಿರೋದು ಸಾಹೇಬರು ಪರಮೇಶ್ವರ್ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ನಾವು ಕೇಳೋದು ಅಷ್ಟೇ, ಅವನು ಕುಟುಂಬದ ಬಗ್ಗೆ ಮಾತಾಡ್ತಿರೋದು. ಇದು ನಾವು ಇದನ್ನು ಖಂಡಿಸ್ತೀವಿ. ಇವತ್ತೇನು ಇಡೀ ರಾಜ್ಯ ಅಂತ ನನ್ನ ಪರಮೇಶ್ವರ್ ಯುವ ಸೈನ್ಯ ಇದೆ, ಇಡೀ ರಾಜ್ಯ ಅಂತ ಅವನ್ನ ಕೋರ್ಟ್ಗೆ ಮೆಟ್ಲತ್ತಬೇಕು, ಜೈಲು ಹತ್ತಿಸ್ಬೇಕು ಅಂತ ನಾವು ಇವತ್ತು ಬೀದರಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತೇ ಲಾಸ್ಟು ಅವ್ನು ಇನ್ನು ಮುಂದೆ ಯಾರೇ ತಾರೋದು ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವತ್ತು ಸಾರಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾನೆ. ಕ್ಷಮೆ ಅದಲ್ಲ, ಬೆಂಗಳೂರಿಗೆ ಬರಬೇಕು, ಆ ತಾಯಿ ಪರಮೇಶ್ವರ ಅವರ ಕನಿಕ ತಾಯಿ ಪರಮೇಶ್ವರಿಗೆ ಬಂದು ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಅವನ್ನ ಕೂಡಲೇ ಇವತ್ತು ನಮ್ಮ ಮಾನ್ಯ ವಸಿಷ್ಠ ನಮ್ಮ SP ಸಾಹೇಬರು ಇವತ್ತು ನಾವು ಕೊಡೋ ಮೆಮೋರಮ್ನ ಅವ್ರ ಕಡೆನೇ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅವ್ರು ಬರೋವರೆಗೂ ನಾವು ಇವತ್ತೇನು ಈ ಹೋರಾಟ ತಾತ್ಕಾಲಿಕ ಮಾಡ್ತೀವಿ. ಇನ್ನು ಮುಂದೆ ಕಂಟಿನ್ಯೂ ಇವತ್ತು ಇರುತ್ತೆ. ಇವತ್ತೇನು ಇಡೀ ರಾಜ್ಯ ಅಂತ ಇವತ್ತು ನಮ್ಮ ಪರಮೇಶ್ವರ್ ಯುವ ಸೇನೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಅವಿನಾಶ್, ದತ್ತಾತ್ರೇಯ ಅವರು ಮತ್ತು ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಅಂತ ಸೈದಪ್ಪನಿಗೆ ಶ್ರೀಧರ್ ಅವರು, ಬಳ್ಳಾರಿ ಜಿಲ್ಲಾಧ್ಯಕ್ಷ ಓಂಕಾರಪ್ಪ ಅವರು ಎಲ್ಲರೂ ಇವತ್ತು ನಮ್ಮ ಇಡೀ ಆಮೇಲೆ ನಮ್ಮ ಇವತ್ತೇನು ಬೀದರ್ ತಾಲೂಕು ದಲಿತ ಮುಖಂಡರುಗಳು ಇವತ್ತೆಲ್ಲರೂ ಸೇರಿ ಇವತ್ತು ನಮಗೆ ಈ ಪರಮೇಶ್ವರ್ ಸಾಹೇಬರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ತುಂಬ ಇಂಥ ನಾಯಿಗಳಿಗೆ ಏನದ ಅಂತಂದರೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ
ಇಲ್ಲೇನು ಇನ್ಚಾರ್ಜ್ ಮಂತ್ರಿ ಇದ್ದಾನೆ, ಇಬ್ಬರು ಇದ್ದಾರೆ ಮಂತ್ರಿಗಳು. ರಹೀಮ್ ಖಾನ್, ಆ ರಹೀಮ್ ಖಾನಾಗ ಎಷ್ಟು ಉಗುಳಿದ್ರು ಭೀ ಅವರೇ ಉಗುಳತ್ತಾವ, ಅವ್ನಿಗೆ ಉಗುಳಿದ್ರು ಭೀ ಆತಲ್ಲ ರಹೀಮ್ ಖಾನಾಗ. ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಏನಿದಾರ, ಯಾರಿಗೆ ಬೈತಾ ಇದ್ದಾನೆ ಅಂತೇಳಿ ಇನ್ಚಾರ್ಜ್ ಮಂತ್ರಿ ಕೊನೆಯಲ್ಲ, ಅವ್ನಿಗೆ ಮಗನಿಗೆ ಗೆದಿಸ್ಬೇಕಂಬೋದು ಒಂದೇ ಹತ್ತದ ಅವ್ರಿಗೆ. ಹಾಗಾಗಿ ಅವ ಬೈಲಾಕ, ಇಂಥವ್ರಿಗೆ ಎದುರು ಬೀಳಾಕ ಇನ್ಚಾರ್ಜ್ ಅವ್ರ ಮಂತ್ರಿ ಕೂಡ ಕೈವಾಡಿದೆ ಒಳಗಡೆ. ಯಾಕಂತಂದ್ರೆ ಹೇಳಿ ಇವತ್ತು ಒಬ್ಬವನು ಎಫ್ ಆರ್ ಆದ ನಂತರ ಸುಮ್ಮನೆ ನಾಮಕೆ ಅವಸ್ಥೆ ಎಲ್ಲ ಹಿಡ್ಕೊಂಡು ಬಂದು ಕಸಿ ಹಿಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ಬಿಟ್ಟು ಠಾಣದಲ್ಲಿ ಅವನಿಗೇನು ಹೊರಗಡೆ ಬೀಳಕ್ಕೇನು ಮಾಡಿದಾರ. ಅಂಥ ವ್ಯಕ್ತಿಗಳು ಹೊರಗಡೆ ಬಿಟ್ಟರೆ ಇನ್ನೂ ಭಾಳಷ್ಟು ಮಾಡ್ತಾರೆ ಅವರು. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವನೋ ಪೊಲೀಸ್ ಇಲಾಖೆದು ಒಂದು ಇದು ಇರ್ತದೆ, ಒಂದು ಬರ್ತದೆ, ಒಂದು ಗೈಡ್ಲೈನ್ಸ್ ಬರ್ತದೆ. ಯಾವ್ಯಾವ ರೌಡಿ ಇದ್ದಾನ, ಯಾವ್ಯಾವ ಎಲ್ಲೆಲ್ಲಿ ಏನೇನು ಮಾಡ್ಯಾನ ಅಂಥವ್ರಿಗೆಲ್ಲ ತಡಿಪಾರು ಮಾಡೋಂಥ ಕೆಲಸಗಳು ಬರ್ತಾವೆ. ಅದರಲ್ಲಿ ಇಂಥ ಜನರಿಗೆ ಒಳಗಡೆ ಸಿಟಿ ಒಳಗಡೆ ಇಕ್ಕಿ ನಾಮಕೆ ಅವಸ್ಥೆ ಕೇಸ್ಬುಕ್ ಆಗಿ ಅಂಥವ್ರಿಗೆಲ್ಲ ಬಿಟ್ಟು ಇನ್ನೂ ಮಾಡಪ್ಪ ನಿನಗೆ ಫುಲ್ ಸಪೋರ್ಟ್ ಇದೆ ಅಂತೇನು ಇಲ್ಲಿನ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ನೀತಿಯನ್ನು ನಾವು ಖಂಡಿಸ್ತೀವಿ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಅವರು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಂಡಿದೆ. ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆಂದು ಹೇಳಿದ್ದರು. ಆದರೆ ಉದ್ಯೋಗವನ್ನ ಕಸಿದಿದ್ದಾರೆ. ಸಂವಿಧಾನ ಮತ್ತು ಮೀಸಲಾತಿಗೆ ಸ್ಫೂರ್ತಿ ನೀಡುತ್ತಿಲ್ಲ. ಕ್ರಮೇಣವಾಗಿ ಸಂವಿಧಾನದ ಆಶಯಗಳನ್ನು ಮೊಟಕುಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ರಾಷ್ಟ್ರಾದ್ಯಂತ ಪ್ರತಿ 6 ನಿಮಿಷಕ್ಕೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಈ ದೌರ್ಜನ್ಯವನ್ನು ತಡೆಯಲು ಬಿಜೆಪಿ ಸರ್ಕಾರದಿಂದ ಸಾಧ್ಯವಾಗುತ್ತಿಲ್ಲ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತಿರುವ ಭಾರತೀಯ ಜನತಾ ಪಕ್ಷವು ಮತ್ತೆ ಬ್ರಾಹ್ಮಣಶಾಹಿ ಮತ್ತು ಮನುವಾದಕ್ಕೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪೆಟ್ರೋಲ್ ಬೆಲೆ 100ರ ಗಡಿ ದಾಟಿದೆ. ಸಿಲಿಂಡರ್ ಬೆಲೆ 1000 ದಾಟಿದೆ. ರಾಜ್ಯದ ಪಾಲಿನ ತೆರಿಗೆ ನೀಡಲಿಲ್ಲ. ಶ್ರಮಿಕ ವರ್ಗದವರಿಗೆ ಬೆಲೆ ಇಲ್ಲ. ಒಟ್ಟಿನಲ್ಲಿ ಸಂವಿಧಾನ ವಿರೋಧಿ ನಡೆ ಬಿಜೆಪಿ ಅನುಸರಿಸುತ್ತಿದೆ. ದೇಶದ ಪ್ರಬುದ್ಧ ಆಗಬೇಕು, ಆ ಜನರ ಜೀವನ ಮಟ್ಟ ಸುಧಾರಣೆಯಾಗಬೇಕಾದರೆ ಕಾಂಗ್ರೆಸ್ಗೆ ಮತ ನೀಡಿ. ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಿದೆ. ಆದ್ದರಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿ ಎಂದು ಡಿಜಿ ಸಾಗರ್ ತಿಳಿಸಿದ್ದರು. ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಮಾತನಾಡಿ, ನಾನು ಜೆಡಿಎಸ್ನಲ್ಲಿ ಮಾಜಿ ಶಾಸಕ ಬಂಡೆಪ್ಪ ಕಾಶಂಪುರ್ ಅವರೊಂದಿಗೆ ಉತ್ತಮ ಒಡನಾಟದಿಂದ ಇದ್ದೇನೆ. ಆದರೆ ಜೆಡಿಎಸ್ ಸದಸ್ಯತ್ವ ಪಡೆದಿಲ್ಲ. ನಮ್ಮ ಧರ್ಮ ಪತ್ನಿ ಜೆಡಿಎಸ್ನಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನನ್ನ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ಗಿದೆ. ಸಂವಿಧಾನದ ಆಶಯಗಳು ಉಳಿಯಬೇಕಾದರೆ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕೆಂದು ಪ್ರತಿಪಾದಿಸಿದರು. ಇದೇ ವೇಳೆ ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಕೋಮುವಾದಿ ಪಕ್ಷಗಳನ್ನು ಧಿಕ್ಕರಿಸಿ ಜನಪರ ಚಿಂತನೆಯ ಪಕ್ಷವನ್ನು ಬೆಂಬಲಿಸಿ ಎಂಬ ಮತದಾರರ ಜಾಗೃತಿ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್, ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಗಾಯಕ್ವಾಡ್, ರಾಜು ವಾಗ್ಮಾರೆ, ತಾಲೂಕಾ ಸಂಚಾಲಕ ರಮೇಶ್ ಬೆಲ್ದಾರ್, ಜರೆಪ್ಪ ವರ್ಮಾ, ರಾಹುಲ್ ಹಾಲಿಪುರ್ಗ, ಶಿವರಾಜ್ ತಡ್ಪಳ್ಳಿ, ವಾಮನ್ ಮೋಸಲ್ಗೆ, ಸತೀಶ್ ರತ್ನಾಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಒಂದು ನಿರ್ಧಾರಕ್ಕೆ ಬಂದಿರೋದು, ದೇಶದ ನಮ್ಮ ನಾಡಿನ ಮತದಾರರಲ್ಲಿ ನಮ್ಮರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಕರಪತ್ರವನ್ನು ನಾವು ಬಿಡುಗಡೆ ಮಾಡೋದ್ರ ಮುಖಾಂತರ ವೈಫಲ್ಯತೆಗಳನ್ನು ಹೇಳಿದ್ದೀವಿ. ಅಲ್ಲಿ ಅದಕ್ಕೆ ಬಿ ಜೆ ಪಿ ಅಂತ ಭ್ರಷ್ಟ ಮತ್ತು ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕಾದ್ರೆ ಅದಕ್ಕೆ ಶಕ್ತಿಯುತವಾಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಎಲ್ಲ 28 ಮತಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಮ್ಮ ದಲಿತ ಸಂಘ ಸಮಿತಿ ನೀಡಿದೆ. ಅದರ ಜೊತೆಗೇ ಕೂಡ ನಮ್ಮ ಮತದಾರರಲ್ಲಿ, ನಮ್ಮ ನಾಡಿನ ಮತದಾರರಲ್ಲಿ ಕರಪತ್ರ ಹಂಚೋದ್ರ ಮುಖಾಂತರ ನಾವು ಅಲ್ಲಿ ನಾವು ಮೀಟಿಂಗ್ ಮಾಡೋದ್ರ ಮುಖಾಂತರ ಮತದಾರರಲ್ಲಿ ಜಾಗೃತ ಮಾಡ್ತಾ ಇದ್ದೀವಿ. ಬಿಫೋರ್ ದ್ಯಾಟ್ ವಿವೇಚನೆ ಮಾಡಿ ತಾವು ಮತದಾನ ನೀಡಿ. ಮತದಾನ ನಮಗೆ ಹಿತಕರವಾಗಿ, ದೇಶಕ್ಕೆ ಹಿತವಾಗಿರ್ತಕ್ಕಂಥದ್ದು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಲ್ಯೂಬಲ್ ಮತವನ್ನು ನೀಡಬೇಕು ಅಂತ ಮತದಾರರಲ್ಲಿ ನಮ್ಮೂರವಾಗಿ ಮನವಂತಿ ಮಾಡ್ಕೊಳ್ತಾ ಇದ್ದೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ನೇಷನ್, ಇನ್ ಇಂಟ್ರೆಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಇನ್ ದಿ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಏನಪ್ಪ ಅಂತಂದ್ರೆ ಸೆಕ್ಯುಲರಿಸಮ್, ಜಾತ್ಯತೀತ. ಅವ್ರಿಗಿರ್ತಕ್ಕಂಥದ್ದೇ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ, ಸಮಾಜವಾದ. ಜಾತ್ಯತೀತ ಮತ್ತು ಸಮಾಜವಾದನೇ ತೆಗೆದು ಹಾಕ್ಬೇಕಂತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಿಯಂಬಲನೇ
ಅವರು ಬದಲಾವಣೆ ಮಾಡಿ ಹೊರಟಿರ್ತಕ್ಕಂಥವ್ರು. ಹಾಗಾಗಿ ಈಗ ಆ ಒಂದು ಪರಿಸ್ಥಿತಿ ನಮ್ಮ ದೇಶದ ಜನರು ಅವಕಾಶ ಮಾಡಿಕೊಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮ ದೆಹಲಿ ಸಂಘರ್ಷ ಸಮಿತಿಗಿದೆ. ನಿಜವಾದಂಥ ಈ ಕಾಣ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳು ಅನೇಕ ಅಣೆಕಟ್ಟುಗಳು ಇದ್ದಾವೆ, ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ, ಅನೇಕ ವಿಮಾನಗಳು ಇವತ್ತು ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ, ಶಿಕ್ಷಣ ಇಷ್ಟು ಮುಂದುವರೆದಿದೆ. ಇದು ಎಲ್ಲನೂ ಕೂಡ ಈ ಆಳ್ಕೆ ಮಾಡಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನಿಂದ ಮಾಡಿರ್ತಕ್ಕಂಥದ್ದು. ಇದಕ್ಕಿದ್ದಂಗೆ 10 ವರ್ಷದಲ್ಲಿ ಎಲ್ಲ ಅಣೆಕಟ್ಟು ಕಟ್ಬಿಟ್ರೆ ಇವರು, ಇದಕ್ಕಿಂದರೆ ಟೆಕ್ನಾಲಜಿ ಮುಂದುವರಿಸ್ತಾರೆ. ಇದಕ್ಕಿದ್ದಂದರೆ ಒಬ್ಬ ಮಗು ಹುಟ್ಟಿದ್ರೆ ಒಮ್ಮೆ 18 ವರ್ಷ ಆಗಿತ್ತ ಬಿಫೋರ್ ದಟ್ಟೆ ಮರುದಿನನೇ ದೊಡ್ಡವಾಗ್ತಾನೆ. ಆದರೆ ಕಣ್ಣಿಗೆ ಕಾಣಲಾರದೆ ಕುರುಡಾಗಿ ವರ್ತನೆ ಮಾಡ್ತಕ್ಕಂಥ BJPಯ ಪಕ್ಷದ ನಿಲುವದಲ್ಲ, ಅದು ನಿಜವಾದ ಅನ್ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು. ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ನಗರದ BPP ಕಾಲೇಜ್ ಮತ್ತು ಬಸವೇಶ್ವರ B.Ed ಕಾಲೇಜ್ ವತಿಯಿಂದ ಏರ್ಪಡಿಸಿದ ರಂಗೋಲಿ ಸ್ಪರ್ಧೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧ B.Ed ಕಾಲೇಜ್ಗಳಿಂದ 400ರಿಂದ 500 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅಲ್ಲದೆ ಡಾಕ್ಟರ್ ಗೌತಮ್ ಅರಳಿಯವರು ಮಾತನಾಡುತ್ತಾ ಚುನಾವಣೆಗೆ ಸಂಬಂಧಿಸಿದಂತೆ ರಂಗೋಲಿಗಳನ್ನು ಬಿಡಿಸಿ ಮತದಾನ ಜಾಗೃತಿಯನ್ನು ಮೂಡಿಸಿದ್ದರು. ನಾಟಕ ಮತ್ತು ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಮಾತನಾಡುತ್ತಾ ಹೇಳಿದ್ದರು. ಡಾಕ್ಟರ್ ಗೌತಮ್ ಅರಳಿಯವರು ಮಾತನಾಡುತ್ತಾ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಪಿ. ವಿಠಲ್ ರೆಡ್ಡಿಯವರು ಮಾತನಾಡುತ್ತಾ ಮತದಾನ ಜಾಗೃತಿಗಾಗಿ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ರಂಗೋಲಿಯ ಮೂಲಕ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಮಲ್ಲಿಕಾರ್ಜುನ್ ಜನಕಟ್ಟಿಯವರು ಮಾತನಾಡುತ್ತಾ ಬೀದರ್ನ BPP ಕಾಲೇಜಿನ ಆವರಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಇದ್ದರು. ಓ ಸರ್ ನಾವು
ಬರುವ ಲೋಕಸಭಾ ಚುನಾವಣೆ ಅಂಗವಾಗಿ ನಾವು ಸ್ವೀಪ್ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವಿಲ್ಲಿ BVB ಕಾಲೇಜಿನಲ್ಲಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಅವರು ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇಲ್ಲಿ ಬಂದು ಚುನಾವಣೆಗೆ ಸಂಬಂಧಪಟ್ಟಂಥ ಅಂದರೆ ಮಾಹಿತಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ರಂಗೋಲಿಗಳ ಮೂಲಕ ಮಾಡಲಿಕ್ಕೆ ಇಲ್ಲಿ ಬಹಳ ಒಳ್ಳೊಳ್ಳೆ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಆ ರಂಗೋಲಿ ಪ್ರದರ್ಶನ ಬಹಳ ಉತ್ತಮವಾಗಿದೆ. ಸುಮಾರು 12ರಿಂದ 13 ಕಾಲೇಜಿನವರು ಇಲ್ಲಿ ಬಂದು ಸೇರಿದ್ದಾರೆ. ಸುಮಾರು 400ರಿಂದ 500 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರು ಈಗ ರಂಗೋಲಿ ಕಾರ್ಯಕ್ರಮ ಜೊತೆಗೆ ಅವರು ಒಂದು ನಾಟಕ ಪ್ರದರ್ಶನ ಕೂಡ ಮಾಡ್ತಾಯಿದ್ದಾರೆ. ಸಾಂಗ್ ಹೇಳೋದಾಗಿರ್ಬೋದು, ಮತ್ತು ಭಾಷಣಗಳನ್ನ ಹೇಳೋದಾಗಿರ್ಬೋದು, ಎಲ್ಲ ಆ್ಯಕ್ಟಿವಿಟಿಗಳನ್ನ ಈ BEd ಕಾಲೇಜಿನವ್ರು ಹಾಕ್ಕೊಂಡಿದ್ದಾರೆ. ಮತ್ತು ಕೊನೆಗೆ ನಾವು ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಈ ಮತದಾರ ಜಾಗೃತಿಯನ್ನು ಮೂಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಿಕ್ಕೆ ಎಲ್ಲ BEd ಕಾಲೇಜಿನ ಪ್ರಿನ್ಸಿಪಲ್ರಿಗೆ ನಾನು ಮತ್ತು ಈ BVB ಕಾಲೇಜಿನ ಪ್ರಿನ್ಸಿಪಲ್ರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತದಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಭಾಳಷ್ಟಾಗಿದೆ. ಅದೇ ರೀತಿ ನಮ್ಮ BV ಭೂಮರೆಡ್ಡಿ ಮಹಾವಿದ್ಯಾಲಯದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ BEd ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ರಂಗೋಲಿ ಮೂಲಕ ಅವರು ಮತದಾನದ ಜಾಗೃತಿ ಮೂಡಿಸಿದ್ದಾರೆ. ಅದೇ ರೀತಿ ಯಾರೂ ಮತದಾನದ ದಿನದಂದು ರಜೆ ಅಂತೇಳಿ ಯಾರು ವಿಹಾರಕ್ಕೆ ಹೋಗಲಾರ್ದೆ ಎಲ್ಲರೂ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು. ಯಾರಿಗೆ ಮಾಡಬೇಕು ಏನು ಮಾಡಬೇಕು ಬೇಕಾಗಿಲ್ಲ, ಬಟ್ ಮತದಾನ ಅಂತೂ ಕಂಪಲ್ಸರಿ ಮಾಡಬೇಕು. ಇದು ನಮ್ಮ ಜನ್ಮಸಿದ್ಧ ಹಕ್ಕಿದೆ. ನಾವು ಮತದಾನ ಎಲ್ಲರೂ ಕಡ್ಡಾಯವಾಗಿ ಮಾಡಬೇಕಂತ ಹೇಳಿ ನಾನು ಬಯಸ್ತೀನಿ. ಪ್ರಾಂಶುಪಾಲರಾಗಿ ಸುಮಾರಾಗಿ 8 ದಿವಸದಿಂದ ನಮ್ಮ ವಿದ್ಯಾರ್ಥಿಗಳ ಅಲ್ಲಿ ಜನಜಾಗೃತಿ ಮೂಡಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದು ಹಾಗೂ ವಿದ್ಯಾರ್ಥಿಗಳ ಮುಖಾಂತರವೇ ಜನರಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಇವತ್ತು ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದೇ ಜೊತೆಯಲ್ಲಿ ಅರವಿಂದ್ ಅರಳಿ ಅವರು ಸರ್ ಗೌತಮ್ ಅರಳಿ ಕೂಡ ನಾವು ಭಾಳ ಒಂದು ಒಳ್ಳೆ ಕೋಆಪರೇಷನ್ಸ್ ಕೊಟ್ಟು ಇವತ್ತು ಎಲ್ಲ ಕೆಲಸ ಸಕ್ಸಸ್ ಆಗ್ಲಿಕ್ಕೆ ಮಾಡಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ್ ಕೌತಾಳ್ ಅವರು ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವು ಒಳ ಮೀಸಲಾತಿ ಹೆಸರಲ್ಲಿ ದಲಿತರೊಂದಿಗೆ ಮೋಸದಾಟ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದರು. ಬಿಜೆಪಿ ಸಂಸದರು ಒಂದು ದಿನವೂ ಸಂಸತ್ತಿನಲ್ಲಿ ಮೀಸಲಾತಿ ಬಗ್ಗೆ ಮಾತನಾಡಿಲ್ಲ ಎಂದು ಆರೋಪಿಸಿದ್ದರು. ಸಂವಿಧಾನಬದ್ಧ ಮೀಸಲಾತಿ ವರ್ಗೀಕರಣಕ್ಕಾಗಿ ಮಾದಿಗ ಸಮುದಾಯ 30 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದೆ. ಆದರೆ ಬಿಜೆಪಿ ಸಂಸದರು ಒಂದು ದಿನವೂ ಸಂಸತ್ತಿನಲ್ಲಿ ಮೀಸಲಾತಿ ಬಗ್ಗೆ ಮಾತನಾಡಿಲ್ಲ. ನರೇಂದ್ರ ಮೋದಿಯವರು ಒಳ ಮೀಸಲಾತಿ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ. ಆದರೆ ತೆಲಂಗಾಣದ ಚುನಾವಣೆಯ ಲಾಭ ಪಡೆಯಲು ವಿಶ್ವರೂಪಂ ಸಮಾವೇಶಕ್ಕೆ ಒಂದು ನಾಟಕ ಮಾಡಿದ್ದರೆ ಹೊರತು ಅಲ್ಲಿಯೂ ವರ್ಗೀಕರಣ ನಾನು ಮಾಡುತ್ತೇನೆ ಎಂದು ಒಮ್ಮೆಯೂ ಬಾಯಿ ಬಿಡಲಿಲ್ಲ. ಇಂತಹ ಪಕ್ಷವನ್ನ ಮಾದಿಗ, ಛಲವಾದಿ, ತ್ರಿವಸ್ತ್ರ ಸೇರಿದಂತೆ ಎಲ್ಲ ದಲಿತರು ತಿರಸ್ಕರಿಸಬೇಕೆಂದು ತಿಳಿಸಿದ್ದರು. 2008ರಲ್ಲಿ UPA ಸರ್ಕಾರ ನೇಮಿಸಿದ ಜಸ್ಟಿಸ್ ಉಷಾ ಮೆಹ್ರಾ ಸಮಿತಿಯ ಮೀಸಲಾತಿ ವರ್ಗೀಕರಣಕ್ಕೆ ಸಂವಿಧಾನದ ತಿದ್ದುಪಡಿ ಅಗತ್ಯ ಎಂದು ವಾದಿಸಿ ಸಮಗ್ರವಾದ ರಾಷ್ಟ್ರಮಟ್ಟದ ವರದಿ ಸಲ್ಲಿಸಿತ್ತು. ಈ ಶಿಫಾರಸು ಇದ್ದರೂ ಮೋದಿ ಸರ್ಕಾರ ಸಂವಿಧಾನ ತಿದ್ದುಪಡಿ ಮಾಡಲಿಲ್ಲ. ಬದಲಿಗೆ ಇನ್ನೊಂದು ಸಮಿತಿ ರಚಿಸಿದ್ದು ವಂಚಿತ ಸಮುದಾಯಗಳಿಗೆ ಮಾಡಿದ ಮೋಸವಲ್ಲದೆ ಮತ್ತೇನೂ ಇಲ್ಲ. ಈಗಿನ ಸಮಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಕುರಿತು ಪ್ರಸ್ತಾಪ ಇಲ್ಲದಿರುವುದು ದಲಿತರೊಂದಿಗೆ ಆಡುತ್ತಿರುವ ಮೋಸದಾಟವಾಗಿದೆ ಎಂದರು. 3% ಬ್ರಾಹ್ಮಣ ಬನಿಯಾಗಳಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ EWS ಹೆಸರಿನಲ್ಲಿ 10% ಮೀಸಲಾತಿ ನೀಡಲು ಕೇವಲ ವಾರದಷ್ಟು ಬಿಜೆಪಿಗೆ ಸಾಕಾಯಿತು. 30 ವರ್ಷ ನಾವು ಹೋರಾಟ ಮಾಡಿದ್ದರೂ ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದರು. ಒಕ್ಕೂಟದ ಪ್ರಮುಖರಾದ ಚಂದ್ರಕಾಂತ್ ಹೆಬ್ಳಗಾಂವ್ ಅವರು ಮಾತನಾಡುತ್ತಾ, ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ 10 ವರ್ಷಗಳ ಕಾಲ ಜನರು ನೋಡಿ ಬೇಸತ್ತಿದ್ದಾರೆ. ಅವರಿಂದಲೇ ಯಾವುದೇ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳಾಗಲಿಲ್ಲ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಆರಿಸಿ ತರೋಣ. ಯುವಕರು ಹಾಗೂ ಉತ್ಸಾಹಿಗಳಾಗಿರುವ ಸಾಗರ್ ಖಂಡ್ರೆ ಅತಿ ಚಿಕ್ಕ ವಯಸ್ಸಿನ ಸಂಸದರೆಂದು ಎನ್ನಿಸಿಕೊಂಡು ಜಿಲ್ಲೆಗೆ ಕೀರ್ತಿ ತರಬೇಕಾದರೆ ಎಲ್ಲ ದಲಿತ ವರ್ಗಗಳ ಮತ ಅವರಿಗೆ ಬೀಳಬೇಕು. ನಮ್ಮ ದಲಿತ ಸಮಾಜದವರ ಬೆನ್ನಿಗಿದೆ. ಪರಿಶಿಷ್ಟರಲ್ಲಿ 101 ಸಮುದಾಯಗಳಲ್ಲಿ ಮಾದಿಗರು, ಛಲವಾದಿಗಳು, ಅಲೆಮಾರಿಗಳು, ತೀವ್ರಸ್ಥರು ಒಗ್ಗಟ್ಟಾಗಿ ಬಾಬಾ ಸಾಹೇಬರ ಸಂವಿಧಾನದ ಆಶಯ ಗಟ್ಟಿಗೊಳಿಸಲು ಕಾಂಗ್ರೆಸ್ಗೆ ಮತ ನೀಡಿ ಎಂದರಲ್ಲದೆ ನಮ್ಮ ಒಳ ಮೀಸಲಾತಿಗೆ ದ್ರೋಹ ಮಾಡಿದ ಬಿಜೆಪಿ ಹಾಗೂ RSSಗೆ ಸೋಲಿಸಲು ನಾವೆಲ್ಲರೂ ಒಮ್ಮತದಿಂದ ಸಾಗಬೇಕಾಗಿದೆ ಎಂದು ತಿಳಿಸಿದ್ದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಬಕ್ಕಪ್ಪ ದಂಡೇನ್, ಬಾಬುರಾವ್ ಕೌಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಈ ಸನಾತನವಾದ ಮನುವಾದವನ್ನು ಈ ಸಾರಿ ಸೋಲಿಸಲೇಬೇಕಾಗಿದೆ. ಅದು BJP ಮುಖವಾಡದಲ್ಲಿ ಸನಾತನವಾದವನ್ನು ಮನುವಾದವನ್ನು ಇಟ್ಕೊಂಡು ಈ ಚುನಾವಣೆ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಈ ದೇಶಕ್ಕೆ ಎಲ್ಲ ರೀತಿಯ ಸುಳ್ಳುಗಳನ್ನು ಹೇಳಿ ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿರುವಂಥ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮತ್ತೊಮ್ಮೆ ಮೋಸ ಮಾಡುವಂಥ ಬಹುದೊಡ್ಡ ಕುತಂತ್ರವನ್ನು BJP ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ದುರ್ಬಲಗೊಳಿಸುವಂಥ, ಶಾಸನಗಳನ್ನು ದುರ್ಬಲಗೊಳಿಸುವಂಥ, ಈ ಸಮುದಾಯಗಳಿಗಿರುವಂಥ ಕಾನೂನುಗಳನ್ನು ದುರ್ಬಲಗೊಳಿಸುವಂಥ, ದುರ್ಬಳಕೆ ಮಾಡಿಕೊಳ್ಳುವಂಥ ಈ BJP ಸರ್ಕಾರವನ್ನು ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಜಾತಿಗಳು ಸಂಪೂರ್ಣವಾಗಿ ವಿರೋಧಿಸಿ ಆ ಪಕ್ಷವನ್ನು ಸೋಲಿಸಬೇಕಂದ್ಕೊಂಡು ಈ ಮೂಲಕ ತಮ್ಮೆಲ್ಲರಲ್ಲಿ ಪತ್ರಿಕೆ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತೇಳಿ ಹೊರಗಿನ ದೇಶದಾಗ ಇದ್ದಂಥ ಹಣಗಳು ತಂದು ನಿಮ್ಮ ಅಕೌಂಟ್ನ ನಾವು 10 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಜನರಿಗೆಲ್ಲ ದೂರ ಅಲ್ಲಿ ಬರ್ತಾಯಿದೆ ನೋಡ್ರಿ, ಬರ್ತದೆ ಹುಲಿ ಅಂತೇಳಿ ಕೈ ತೋರಿಸಿ ಆಸೆ ಪಡಿಸಿ ಬರೀ ಚೀಟಿಂಗ್ ಮಾಡಿದಾರ. ಅದಕ್ಕೆ ನಾನು ನಮ್ಮ ದಲಿತ ವರ್ಗ ಮಾದಿಗ ಕಮ್ಯುನಿಟಿಗೆ ಸ್ಪೆಷಲಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಮನೋವಾದಿ ಪಕ್ಷ RSS ಪಕ್ಷ ಇನ್ನೊಂದು ಸಾರಿ ಅಧಿಕಾರಕ್ಕೆ ಬಂದಾಗ ದಲಿತರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ವೋಟ್ ಕೊಡಬಾರ್ದು, ತಿರುಗಿ ಕೂಡ ನೋಡಬಾರ್ದು ಅಂತೇಳಿ ನಾನು ವಿನಂತಿ. ಬೀದರ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದ ಮಹಾತ್ಮ ಜ್ಯೋತಿಬಾ ಫುಲೆ ಸೀನಿಯರ್ ಸಿಟಿಸನ್ ಹೋಮ್ ಬೀದರ್ನಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಹಲ್ಲು ಮತ್ತು ಕಣ್ಣು ತಪಾಸಣೆ ಗುದ್ಗೆ ಆಸ್ಪತ್ರೆ ಸಹಯೋಗದೊಂದಿಗೆ ನೆರವೇರಿತು. ಅಲ್ಲದೆ ಸುಮಾರು 25 ಜನರಿಗೆ ವೃದ್ಧರ ಜೊತೆಗೆ ಸಮಾಲೋಚನೆ ನಡೆಸಿ ಎಲ್ಲರ ರಕ್ತ ಪರೀಕ್ಷೆ ಮಾಡಿದ್ದರು. ಗುದ್ಗೆ ಆಸ್ಪತ್ರೆ ವತಿಯಿಂದ ಶನಿವಾರ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿದ್ದ ವೃದ್ಧರ ಜೊತೆಗೆ ಸಮಾಲೋಚನೆ ನಡೆಸಿ ಎಲ್ಲರ ರಕ್ತ ಪರೀಕ್ಷೆ ಮಾಡಿದ್ದರು. ರವಿವಾರದಂದು ವೃದ್ಧಾಶ್ರಮದಲ್ಲಿ 25 ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಸಲುವಾಗಿ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಸಚಿನ್ ಗುದ್ಗೆ, ಡಾಕ್ಟರ್ ವೈಭವ್ ಬದ್ಬದೆ, ಡಾಕ್ಟರ್ ಗೋವಿಂದರಾಜ್ ಬಚ್ಚ, ಡಾಕ್ಟರ್ ವಿಕ್ರಮ್ ನಿಂಬೂರೆ, ಡಾಕ್ಟರ್ ಸಂಗಮೇಶ್ ವಡ್ಗಾವೆ ಅವರಿಂದ ತಪಾಸಣೆ ಮಾಡಲಾಯಿತು. ವೃದ್ಧರ ದಿನ ಬಳಕೆಗೆ ಬೇಕಾಗುವ ಸಾಮಗ್ರಿ ಹಾಗೂ ಎಲ್ಲ ವೃದ್ಧರ ಚಿಕಿತ್ಸೆಗೆ ಬೇಕಾಗುವ ಔಷಧಿಗಳನ್ನು ಪುನೀತ್ ಸಿಂಗ್ ಹಾಗೂ ಆನಂದ್ ಕೋಟರ್ಕಿ ಅವರ ವತಿಯಿಂದ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಬೀದರಿನ ಸಿಲ್ವರ್ ಸ್ಟಾರ್ ಕ್ಲಬ್ನ ಸಲಹೆಗಾರರಾದ ಬಸವರಾಜ್ ದನ್ನೂರ್, ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್, ಉಪಾಧ್ಯಕ್ಷರಾದ ಆದಿಶ್ ಆರ್ ವಾಲಿ, ಕಾರ್ಯದರ್ಶಿ ಪೂಜಾ ಜಾರ್ಜ್ ಸ್ಯಾಮ್ವೆಲ್, ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್, ಖಜಾಂಚಿಯಾದ CA ಅಮಯ ಸಿಂಧೋಲ್, ಸಾರ್ಜೆಂಟ್ ಎಟ್ ಆರ್ ಡಾಕ್ಟರ್ ಸಂಗಮೇಶ್ ವಡ್ಗಾವೆ, ನಿರ್ದೇಶಕರಾದ ಸಹನಾ ಪಾಟೀಲ್, ಪೂಜಾ ಕೊಂಡಿ, ಮಂಜುನಾಥ್ ಹೂಗಾರ್, ಸದಸ್ಯರಾದ ಆನಂದ್ ಕೋಟರ್ಕಿ, ನವೀನ್ ಗೋಯಲ್, ಮನೋಜ್ ರಬ್ಗರ್, ಅಶೋಕ್ ಹೆಬ್ಬಾಳೆ, ಕಿರಣ್ ಸ್ಯಾಂಪೆಲ್, ಮಂಜುನಾಥ್ ಕೂಬಾ, ಮಹೇಶ್ ಚಿಮ್ಕೋಡೆ, ಸುರೇಂದ್ರ ಸಿಂಧೋಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.